ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ನಿಪ್ಪಟ್ಟು ಮಾಡಿ ತೋರಿಸ್ತೀನಿ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ನಾವು ಥರ ಥರ ತಿಂಡಿ ಥರ ಥರ ಉಂಡೆ ಎಲ್ಲ ಮಾಡಿ ಇಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಸಂಪ್ರದಾಯ. ಅದಕ್ಕೆ ಇವತ್ತು ನಾನು ನಿಪ್ಪಟ್ಟು ಮಾಡಿ ತೋರಿಸ್ತೀನಿ. ನಿಪ್ಪಟ್ಟು ಮಾಡೋಕ್ಕೆ ಏನು ಬೇಕಂತ ನೋಡೋಣ. ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಕಡಲೆಪಪ್ಪು, ಅರ್ಧ ಬಟ್ಲು ಕಡಲೆ ಬೀಜ, ಸ್ವಲ್ಪ ಎಳ್ಳು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಇದೆಲ್ಲ ನಾವು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈ ಥರ ಒಳಕಲ್ಲಿದ್ರೆ ಒಳಕಲ್ಲಿ ತೊಗೊಳ್ಳಿ, ಇಲ್ಲ ಅಂದ್ರೆ ಮಿಕ್ಸಿ ಜಾರಲ್ಲೇ ದಪ್ಪಗೆ ಇದು ತರಿಯಾಗಿ ನಾವು ಕುಟ್ಕೋಬೇಕು. ಯಾಕಂದರೆ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ ನಿಪ್ಪಟ್ಟಿಗೆ. ನಾನು ಇವಾಗ ಎರಡು ಮಿಕ್ಸ್ ಮಾಡಿಬಿಟ್ಟು ನಾನು ಒಳಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ. ನೋಡಿ ಈ ಥರ ನಾವು ತರಿಯಾಗಿ ಒಂದು ಸ್ವಲ್ಪ ಇದು ಕುಟ್ಕೋಬೇಕು. ಇಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಹಾಕೊಂಡ್ರೆ ಸಾಕು, ಅದು ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ಪೌಡ್ರ್ ಮಾಡಿ ಹಾಕೋಕೆ ಹೋಗಬೇಡಿ. ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಇವಾಗ ಹೇಗೆ ಇದನ್ನೆಲ್ಲ ಕುಟ್ಕೊಂಡು ಪುಡಿ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ ಇವಾಗ ರೆಡಿ ಆಯಿತು. ಈ ಥರ ನೋಡಿ ತರಿಯಾಗಿದ್ರೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಅದೇ ಜಾರಲ್ಲಿ ಹಾಕಿದ್ರೆ ಅರ್ಧ ನುಣ್ಣಗಾಗೋದು, ಅರ್ಧ ಪೌಡ್ರ್ ಆಗೋದಾಗುತ್ತೆ. ಆ ಥರ ಮಾಡ್ಕೊಳ್ಬೋದು. ಈ ಥರ ಕಲ್ಲಿದ್ರೆ ಈ ಥರ ಕುಟ್ಕೊಂಡ್ಬಿಡಿ. ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲೇ ಒಂದು ರೌಂಡ್ ಹಾಕ್ಕೊಂಬಿಡಿ. ಇವಾಗ ಅದೇ ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆಗೆ ನಾನು ಇದು ಒಂದು ಮುಕ್ಕಾಲು ಬಟ್ಲಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕುಟ್ಕೊಂಡಿದ್ನಲ್ವ ಕಡಲೆಪಪ್ಪು, ಕಡಲೆ ಬೀಜ, ಅದನ್ನೂ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳು, ಒಂದು ಸ್ಪೂನಷ್ಟು ಎಳ್ಳು, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಕಾಯಿಸಿ ಹಾಕ್ಬಾರ್ದು ಎಣ್ಣೆ, ಹಸಿ ಎಣ್ಣೆನೇ ಒಂದು ಸ್ಪೂನಷ್ಟು ಹಾಕೋಬೇಕು. ಒಂದು ಸ್ಪೂನು ಚಿಲ್ಲಿ ಪೌಡ್ರು. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೋಬೇಕು. ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಕಲಿಸ್ಬಿಟ್ಟು ಇದನ್ನು ಒಂದೇ 2 ನಿಮಿಷ ಇದನ್ನು ನಾವು ಇಡೋಣ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ. ನೋಡಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು, ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ತೆಳ್ಳಗೆ ಮಾಡೋಕ್ಕೆ ಹೋದ್ರೆ ಪೂರಿ ಥರ ಉಬ್ಬಿ ಬರುತ್ತೆ. ಸ್ವಲ್ಪ ಗಟ್ಟಿ ಇದ್ರೇ ನಿಪ್ಪಟ್ಟು ಚೆನ್ನಾಗಿ ಬರೋದು. ಅದಕ್ಕೆ ನಾವು ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸಿಡ್ತೀರ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಜಾಸ್ತಿ ಬೇಕಾದರೆ, ಇವಾಗ ಹಬ್ಬ ಅಲ್ವಾ, ಜಾಸ್ತಿ ಅರ್ಧ kg 1 kg ಮಾಡ್ಕೊಂಡ್ರೆ 2-3 ಸ್ಪೂನ್ ಎಳ್ಳು, ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ನೀಟಾಗಿ ಹಾಕ್ಕೊಂಡು ಮಾಡಿದರೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾವು ಕಲಿಸ್ಬಿಟ್ಟು ಇವಾಗ ಲಾಸ್ಟ್ಗೆ ನಾನು ಫುಲ್ ಕಲಿಸಾದ್ಮೇಲೆ ನಿಮಗೆ ಮುಚ್ಚಿಡೋದು ತೋರಿಸ್ತೇನೆ. ಒಂದೇ 1 ನಿಮಿಷ ಇದನ್ನು ಮುಚ್ಚಿಕ್ಕನ. ಅಷ್ಟೊತ್ತವರೆಗೂ ನಾವು ಎಣ್ಣೆ ಕಾಯಿಸ್ಕೊಂಬರೋಣ ಬನ್ನಿ. 1 ನಿಮಿಷ ಆಗಿದೆ, ನಾನು ಎಣ್ಣೆ ಕಾಯ್ಕಿಟ್ಟಿದ್ದೀನಿ. ಸ್ವಲ್ಪ ಕೈಯಾಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಈ ಥರ ಮಿಚ್ಕೊತಾ ಇದ್ದೀನಿ. ಮಿಚ್ಕೊಂಡ್ಬಿಟ್ಟು ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರ್ತಾವೆ ಈ ನಿಪ್ಪಟ್ಟು ಅಂತೂ. ನಿಮ್ಗೆ ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡದು ಮಾಡಿ, ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕದು ಮಾಡಿ. ನೆಕ್ಸ್ಟ್ ಇದು ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಚಿಕ್ಕದಾಗಿ ನಾವು ಹಿಂಗೆ ಉಂಡೆ ಹಾಕ್ಕೊಳ್ಳೋಣ. ಎಲ್ಲನೂ ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ನಾವು ನಿಪ್ಪಟ್ಟು ತೀರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತೀಡ್ಬಿಟ್ಟು ನಾವು ಚಿಕ್ಕ ಲೋಟ ತೊಗೊಂಡ್ಬಿಟ್ಟು ಅದರಲ್ಲಿ ನಿಪ್ಪಟ್ಟು ರೌಂಡ್ ಶೇಪ್ ಬರೋಂಗೆ ನಾವು ಮಾಡ್ಕೊಬೋದು. ಪೂರಿ ಸೈಜ್ ಥರ ಮಾಡಿಕೊಂಡು ನೀವು ಮಾಡ್ಬೋದು. ಶೇಪ್ ಚೆನ್ನಾಗಿ ಬರಲಿ ಅಂದರೆ ಒಂದು ಚಿಕ್ಕದಾಗಿ ಲೋಟ ತೊಗೊಂಡು ನಾವು ಮಾಡ್ಕೊಬೋದು. ನೋಡಿ ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಹೀಗೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ನಾವು ಲಟ್ಸೋಣ. ಯಾಕಂದರೆ ಇದು ಕಡಲೆ ಬೀಜ ಎಲ್ಲ ಇರುತ್ತಲ್ವ, ಅದಕ್ಕೆ ತುಂಬ ತೆಳ್ಳಗೆ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ನಾವು ಒಂದು ಲೋಟ ತೊಗೊಂಡು ಈ ಥರ ನಾವು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆಲಿ ಕರೆದು ನಾನು ತೋರಿಸ್ತೀನಿ. ನಿಮಗೆ ಬಟ್ಲೆ ಮಾಡಲು ಕಷ್ಟ ಅನಿಸಿದರೆ ಕೈಯಿಂದನೇ ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಕೈಯಲ್ಲೇ ವಡೆ ಎಲ್ಲ ಮಾಡ್ತಿರಲ್ವ, ಅದೇ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ಕೊಂಡು ಹಾಕ್ಕೋಬೋದು. ಈ ಥರ ಮಾಡಿರೋ ಚೆನ್ನಾಗಿರುತ್ತಂತೆ. ನಾನು ಈ ಸೇಪಲ್ಲಿ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಎಣ್ಣೆಲಿ ಹಾಕಿ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಎಣ್ಣೆ ಕಾಯ್ದಿದೆ. ಇವಾಗ ನಾನು ಇದನ್ನು ಎಣ್ಣೆಲಿ ಹಾಕ್ತಾಯಿದ್ದೀನಿ. ಒಂದೊಂದಾಗಿ ಹಾಕ್ಕೊಂಡ್ಬಿಟ್ಟು ನೀವು ನಿಪ್ಪಟ್ಟು ಗರಿಗರಿಯಾಗಿ ಕರಿದ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದೊಂದು ಟ್ರೈ ಮಾಡಿ ನೋಡಿ. ನೀವು ಬೇಕಾದ್ರೆ ನೀವು ಕಪ್ಪು ಎಳ್ಳು ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ, ಬಿಳಿ ಎಳ್ಳು ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ.
ನೋಡಿ, ಎಣ್ಣೆ ಕಾಯಿಸಿ ಹಾಕ್ಕೋಬಾರ್ದು ನಿಪ್ಪಟ್ಟಿಗೆ. ಎಣ್ಣೆ ಕಾಯಿಸ್ತೇನೆ ಹಸಿ ಎಣ್ಣೆಲೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಈ ಥರ ಇವಾಗ ಹಬ್ಬ ಬರ್ತಾಯಿತ್ತು, ಈ ಥರದ್ದೆಲ್ಲ ಮಾಡಿಕೊಂಡು ನೀವು ಅಮ್ಮನ ಮುಂದೆ ಇಟ್ಟು ಅಲಂಕಾರ ನೀವು ಮಾಡ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ. ಇದೇ ಥರ ನಾನು ಎಲ್ಲನೂ ನಿಮಗೆ ಹಾಕೊಂಬಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಅದಕ್ಕೆ ತೆಗಿತೀನಿ, ಒಂದು ಹಾಕ್ತಾಯಿದ್ದೀನಿ ಮತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನಿವಾಗ ಎಲ್ಲನೂ ಅದೇ ಥರ ಮಾಡ್ಕೊಂಡ್ಬಿಟ್ಟು ನಿಮಗೆ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ, ಬನ್ನಿ. ನೋಡಿ, ಎಲ್ಲ ರೆಡಿಯಾಗಿದೆ. ನಾನೆಲ್ಲ ನಿಪ್ಪಟ್ಟು ಮಾಡ್ಕೊಂಬಂದಿದ್ದೀನಿ. ನೀವು ಯಾವ ಥರ ಡಿಸೈನರ್ ಬೇಕಾದ್ರೂ ನೀವು ಮಾಡ್ಕೋಬೋದು. ವೆರೈಟಿ ಮಾಡ್ಕೊಳ್ಳೋಕೆ ಬರುತ್ತೆ. ನಾನು ಈ ಥರ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ. ಈ ಥರ ನೀವು ಹಬ್ಬಗಳಿಗೆಲ್ಲ ಮಾಡ್ಕೊಂಡು ತಿನ್ಬೋದು. ನೋಡಿ, ಇದು ಅಕ್ಕಿ ಹಿಟ್ಟಿಂದ ನಾನು ನಿಪ್ಪಟ್ಟು ಮಾಡಿದ್ದೀನಿ. ಈ ನಿಪ್ಪಟ್ಟು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.